ಆವಾಗ 1986 ಆಗಿದ್ದ ಘಟನೆನ 1896 ಇಡೀ ಚಳವಳಿಗಳು ಮಾಡಿದ್ರು ಕಾರ್ಮಿಕರು. ಆ ಚಳವಳಿ ಮಾಡಿದಾಗ ಕಾರ್ಮಿಕರಿಗೆ ಸವಲತ್ತುಗಳು ಮತ್ತು ಏನೇನು ಬೇಕು ಅನ್ನೋದಕ್ಕೆ ಬಗ್ಗೆ 1996 ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಈ ಘಟನೆ ಬಗ್ಗೆ ಈ ಚಿಕಾಗೋ ಇಲಿಯನ್ ನಗರದಲ್ಲಿ ಏನು ಘಟನೆ ಆಯಿತೋ ಅದರ ಬಗ್ಗೆ ನ್ಯೂಯಾರ್ಕ್ನಲ್ಲಿ ಎಲ್ಲ ಸಂಕ್ಷಿಪ್ತವಾಗಿ ಆಗಬಾರ್ದು ಅನ್ನೋ ಒಂದು ವಿಷಯದಲ್ಲಿ ನ್ಯೂಯಾರ್ಕ್ ಇದರಲ್ಲಿ ಅವರು ಘೋಷಣೆ ಮಾಡಿದ್ರು, ವರ್ಷ ಕಾರ್ಮಿಕರಿಗೆ ಒಳ್ಳೆ ಇದಿರಬೇಕು, ಸೌಲಭ್ಯಗಳಿರಬೇಕು, ಒಳ್ಳೆ ಕಾರ್ಯಕ್ರಮಗಳಿರಬೇಕು. ಏನು ಕಾರ್ಯಕ್ರಮಗಳಲ್ಲಿ ಏನು ಲೇಬರ್ಸ್ ಈ ಕಾರ್ಮಿಕರಿದ್ದೀರೋ, ಕಟ್ಟಡ ಕಾರ್ಮಿಕರಾಗೋದು, ನೇಕಾರ ಕಾರ್ಮಿಕರಾಗ್ಬೋದು, ಬೀಡಿ ಸಿಗರೇಟ್ ಕಾರ್ಮಿಕರಿದ್ರಲ್ಲಾಗೋ ಎಲ್ಲ ಇಂಡಸ್ಟ್ರಿಯಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲಿ ತುಂಬ ಇಂಡಸ್ಟ್ರೀಸ್ ಇದೆ. ಅದರಲ್ಲಿರ್ತಕ್ಕಂಥ ಕಾರ್ಮಿಕರಾದರೆ ನಾವು ಹೇಳ್ತಾನೆ ಇದ್ದೀವಿ, ಶಿಡ್ಲಘಟ್ಟದಲ್ಲಿ ಕಡಿವಾಣ ಆಗಲೇ ಇಲ್ಲ ಕಾರ್ಮಿಕ. ಪಾಪ ಅವ್ರಿಗೆ ಒಳ್ಳೆ ವೇತನ ಸಿಗ್ತಾ ಇಲ್ಲ, 250ಗೆ ನೇಕಾರರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಸರ್ಕಾರ ಸವಲತ್ತುಗಳ ಪ್ರಕಾರ 500 ರೂಪಾಯಿ ಹೇಳ್ದಾಗೆ ಸಿಗ್ತಾ ಇಲ್ಲ. ಯಾವ ಕೆಲಸ ಮಾಡೋದ್ರಿಂದ ಯಾವ ಅನುಕೂಲ ಇದೆ ಅಂದರೆ ಗೊತ್ತಿಲ್ಲ ಅಂತ ಅಂದಮೇಲೆ ಈ ಥರ ಪನಿಷ್ಮೆಂಟ್ ಇದೆ ಅಂದರೆ ಬರೋದಕ್ಕಾಗಲ್ಲ. ಫಸ್ಟು ನೀವು ಯಾವ್ಯಾವ ಸೌಲಭ್ಯದಲ್ಲಿ ನಾನು ಇನ್ನೂ ಇಷ್ಟು ಗಂಟೆ ಕೆಲಸ ಮಾಡ್ತೀನಿ, ಸೊ ನಾನು ಅಲ್ಲಿ ಒಂದು ಕಾರ್ಖಾನೆ ಕೆಲಸ ಕೊಡ್ತೀನಿ, ಒಂದು ಫ್ಯಾಕ್ಟ್ರಿ ಕೆಲಸ ಕೊಡ್ತೀನಿ. ಅಲ್ಲಿ ಹೋದಾಗ ನನಗೆ ಏನು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಇದೆ, ಸೊ ಆ ರೆಸ್ಪಾನ್ಸಿಬಿಲಿಟಿ ಅವರು ಫಾಲೋ ಮಾಡಬೇಕು. ಮತ್ತು ಮೊದಲು ನಿಮಗೆ ಕಾಗ್ನಿಟಿವ್ ತಗೋಬೇಕು, ಮಾತ್ರ ಕೆಲಸ ಕೊಡಬೇಕಂದ್ರೆ ಬೆಳಗಿನ ಸಮಯದಲ್ಲಿ ಕೆಲಸ ಮಾಡಬೇಕಂದ್ರೆ ಬಾಡಿ ಪೇನ್ ಬರುತ್ತೆ ಅಂತಂದರೆ ಡ್ರಿಂಕ್ಸ್ ಮಾಡಿ ಹೋಗೋದು ಜಾಸ್ತಿ, ಮದ್ಯಪಾನ ಆದಷ್ಟು ಅವಾಯ್ಡ್ ಮಾಡಿ, ಮದ್ಯಪಾನ ಮಾಡಿ ಕಟ್ಟಡಗಳ ಕೆಲಸ ಮಾಡಿ. ಯಾಕಂದರೆ ಕುಟುಂಬದ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ. ನಿಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಫ್ಯಾಮಿಲಿ ಸಫರ್ ಆಗ್ತಾರೆ, ನಿಮ್ಗೇನು ಆಗಲ್ಲ. ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ಆಗ್ಬೋದು, ಕೈ ಮುಗಿಬೋದು, ಕಾಲು ಮುಗಿಬೋದು. ಆದಷ್ಟು ಕಟ್ಟಡ ಕೆಲಸ ಮಾಡಬೇಕಾದ್ರೆ ಹುಡುಗಿ ಹೋಗಿ ಕೆಲಸ ಮಾಡೋದನ್ನ ಅವಾಯ್ಡ್ ಮಾಡಿ. ಆ್ಯಂಡ್ 8 ಗಂಟೆ ಕೆಲಸದಿಂದ ಹೆಚ್ಚು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸೊ ನಿಮಗೆ ಎಕ್ಸ್ಟ್ರಾ ಸಂಬಳ ಕೊಡಬೇಕಾಗುತ್ತೆ. ನಿಮ್ಮ ಅನುಭವ ಕೆಲಸ ಮಾಡಿದ್ರೆ ಅಂದರೆ ನೀವೇನು ಕೆಲಸ ಮಾಡ್ತೀರ ನಿಮ್ಮ ಕೆಲಸಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಹೇಳಿ ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಹೇಳಿ ತೊಗೊಂಡು ಬಂದರೆ ಆ್ಯಕ್ಟ್ ಪ್ರಕಾರ ನೀವು ಎಷ್ಟು ಗಂಟೆ ಕೆಲಸ ಮಾಡಿದ್ರೆ ಅಷ್ಟು ಗಂಟೆಗೆ ಕನಿಷ್ಠ ವೇತನ ಕೊಡಬೇಕಾಗುತ್ತೆ ಮಿನಿಮಮ್ ವೇಜಸ್ ಅಂತ ಹೇಳಿ. ಸೊ ನೀವು ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಎಕ್ಸ್ಟ್ರಾ ಸಂಬಳ ಎಕ್ಸ್ಟ್ರಾ ವೇತನ ತಗೊಳ್ಬೇಕಾಗುತ್ತೆ. ಎಲಿಜಿಬಲ್ ಇದ್ದೀರಾ, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನೀವೇನೇನು ಕೆಲಸ ಮಾಡ್ತೀರ ಮಾಡಿ. ಮತ್ತು ಕೆಲಸ ಟೈಮಲ್ಲಿ ನಿಮಗೆ ನೀವು ಆರೋಗ್ಯವಾಗಿರ್ತಂತಂದರೆ ಕೆಲಸ ಮಾಡ್ಬೋದು. ಸೊ ನೀವೆಲ್ಲ ಕೆಲಸ ಮಾಡಿಲ್ಲ ಇತ್ತು ಅಂದರೆ ನಮ್ಮ ದೇಶ ಅಭಿವೃದ್ಧಿ ಕಾರ್ಮಿಕರಾದ ಕೆಲಸನೇ ಮಾಡಲಿಲ್ಲ, ಅವ್ರು ಏನು ಮಾಡಿಲ್ಲ ಅಂದರೆ ನಮ್ಮ ದೇಶ ಅಭಿವೃದ್ಧಿ ಕುಗ್ಗುತ್ತಾ ಹೋಗುತ್ತೆ. ಅದರಿಂದ ನೀವೆಲ್ಲ ಆರೋಗ್ಯ ಕಾಪಾಡ್ಬೋದು, ಎಲ್ಲ ಕೆಲಸ ಮಾಡ್ಬೋದು. ಮತ್ತು